ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದಿ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 11, 11ನೇ ಅಧ್ಯಾಯ. 11ನೇ ಅಧ್ಯಾಯದ 2ನೇ ಭಾಗ 22ರಿಂದ 36 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 11 ವರ್ಸಸ್ 22 ಥ್ರೂ ವರ್ಸ್ 36. ರೋಮ 11, 22ರಿಂದ 36 ವಚನಗಳಲ್ಲಿ ನಾವು ದೇವರ ಯೋಜನೆಯ ಕುರಿತಾದ 13 ರಹಸ್ಯಗಳನ್ನು ನಾವು ನೋಡಿಕೊಳ್ಳಬಹುದು. 13 ಸೀಕ್ರೆಟ್ಸ್ ಆಫ್ ಬೀಯಿಂಗ್ ಇನ್ ಗಾಡ್ಸ್ ಪ್ಲ್ಯಾನ್. ದೇವರ ಯೋಜನೆಯಲ್ಲಿ ಇರಬೇಕಾದರೆ 13 ರಹಸ್ಯಗಳು. ದೇವರ ಯೋಜನೆ ಭಾಳ ದೊಡ್ಡ ಯೋಜನೆ. ಆ ಯೋಜನೆಗೆ ಭಾಗಿಯಾಗಿರಬೇಕಾದರೆ ನಾವುಗಳು 13 ರಹಸ್ಯಗಳಿವೆ. ಒಂದೊಂದಾಗಿ ಆ ರಹಸ್ಯಗಳನ್ನು ನಿಮ್ಮ ಮುಂದೆ ಬಯಸ್ತೇನೆ. ಬನ್ನಿರಿ, ಅಧ್ಯಯನ ಮಾಡಿಕೊಳ್ಳೋಣ. ದೇವರಾತ್ಮ ನಮಗೆ ಸಹಾಯವನ್ನು ನೀಡಲಿ. ಮೊದಲನೇದಾಗಿ 11ನೇ ಅಧ್ಯಾಯ ರೋಮ ಮತ್ತು 22ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಅದೇನೆಂದರೆ, ದೇವರ ದಯೆಯಲ್ಲಿ ಮುಂದುವರಿಯುವುದು. ಕಂಟಿನ್ಯೂಯಿಂಗ್ ಇನ್ ದ ಕೈಂಡ್ನೆಸ್ ಆಫ್ ಗಾಡ್. ದೇವರ ದಯೆಯುಳ್ಳ ಆತನ ದಯೆಯಲ್ಲಿ ನಾನು ಮುಂದುವರಿತಾ ಇರಬೇಕು. ಯಾವಾಗೋ ಒಂದು ಸರಿ ದಯೆಯುಳ್ಳವನಾಗಿರುವಂಥದ್ದಲ್ಲ. ಆತನ ದಯೆ ಭಾಳ ದೊಡ್ಡದು. ಆ ದಯೆಯಲ್ಲಿ ನಾನು ಮುಂದುವರಿತಾ ಇದ್ದರೆ ದೇವರ ಯೋಜನೆಯಲ್ಲಿ ಭಾಗವಹಿಸ್ತೇನೆ. ಯಾಕಂತ ಹೇಳಿದರೆ, ಕೆಲವು ಸಾರಿ ನನ್ನನ್ನು ಬೇರೆಯವ್ರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಳ್ಳುವಾಗ ಅಥವಾ ನಮ್ಮನ್ನು ಬೇರೆಯವ್ರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಳ್ಳುವಾಗ ನಾವು ಕೆಲವು ಸಾರಿ ಗರ್ವ ಪಡುವುದಕ್ಕೆ ಸಾಧ್ಯ. ಆದ್ದರಿಂದ 11ನೇ ಅಧ್ಯಾಯದಲ್ಲಿ ಗರ್ವ ಪಡಬೇಡ, ಭಯದಿಂದ ಇರು ಎಂಬುದಾಗಿ 11:20ರಲ್ಲಿ ದೇವರ ವಾಕ್ಯ ಎಚ್ಚರಿಕೆಯನ್ನು ನೀಡುತ್ತದೆ. ಮತ್ತು 18ನೇ ವಚನದಲ್ಲಿ ಕೂಡ ಹೆಚ್ಚಿಸಿಕೊಳ್ಳಬೇಡ, ಇತರರನ್ನು ಕಡೆಗಾಣಿಸಬೇಡ. ಡು ನಾಟ್ ಲುಕ್ ಡೌನ್ ಅಪಾನ್ ಸಂಬಡಿ, ಡು ನಾಟ್ ಎಕ್ಸಾಲ್ಟ್ ಯುವರ್ ಸೆಲ್ಫ್. ಆದ್ದರಿಂದ ನಾನು ದೇವರ ಯೋಜನೆಯಲ್ಲಿ, ದೇವರ ಮಹಾಯೋಜನೆಯಲ್ಲಿ, ಇನ್ ಆರ್ಡರ್ ಟು ಕಂಟಿನ್ಯೂ ಆರ್ ಬೀಯಿಂಗ್ ಪಾರ್ಟ್ ಆಫ್ ಗಾಡ್ಸ್ ಪ್ಲ್ಯಾನ್, ದೇವರ ಯೋಜನೆಯಲ್ಲಿ ಭಾಗಿಯಾಗಿರಬೇಕಾದ್ರೆ ನಾನೇನು ಮಾಡಬೇಕು? ದೇವರ ದಯೆಯಲ್ಲಿ, ಕೈಂಡ್ನೆಸ್ನಲ್ಲಿ ಮುಂದುವರಿಬೇಕು. ಎರಡನೇದಾಗಿ 11ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ನೋಡುವಾಗ, ಅಪನಂಬಿಕೆಯಲ್ಲಿ ಮುಂದುವರಿಯಬಾರದು. ಡು ನಾಟ್ ಕಂಟಿನ್ಯೂ ಇನ್ ಅನ್ಬಿಲೀಫ್. ಅಪನಂಬಿಕೆ ಕೆಲವೊಮ್ಮೆ ಬರುವ ಸಾಧ್ಯತೆ ದೇವಜನರಿಗೆ. ಆದರೆ ಅಪನಂಬಿಕೆಯಲ್ಲೇ ನಾನು ಮುಂದುವರಿಯಬಾರದು. ಆವಾಗ ದೇವರ ಯೋಜನೆಗೆ ಭಾಗಿಯಾಗ್ತೀನಿ ನಾನು. ಇನ್ ಆರ್ಡರ್ ಟು ಬಿ ಪಾರ್ಟ್ ಆಫ್ ಗಾಡ್ಸ್ ಪ್ಲ್ಯಾನ್ ಐ ಶುಡ್ ನಾಟ್ ಕಂಟಿನ್ಯೂ ಇನ್ ಅನ್ಬಿಲೀಫ್. ಅದರ ಬದಲು ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ನಾನು ನಂಬಿಕೆಯಲ್ಲೇ ಮುಂದುವರಿಯೋದಾದರೆ ದೇವರ ಯೋಜನೆಗೆ ಭಾಗಿಯಾಗ್ತೀನಿ ರೀ. ಮತ್ತು 3ನೇ ರಹಸ್ಯ, 13 ರಹಸ್ಯಗಳು. ಯಾಕೆ 13 ರಹಸ್ಯಗಳು? ರೋಮ 11:22 ಇರುವಂಥ ವಾಕ್ಯ ಭಾಗದಲ್ಲಿ ನಾವು ದೇವರ ಯೋಜನೆಗೆ ಭಾಗಿಯಾಗಿರಬೇಕಾದ್ರೆ 13 ರಹಸ್ಯಗಳಿವೆ. 13 ಸೀಕ್ರೆಟ್ಸ್ ಟು ಕಂಟಿನ್ಯೂ ಇನ್ ದ ಪ್ಲ್ಯಾನ್ ಆಫ್ ಗಾಡ್. ಮೊದಲನೇದು, ನಾವು ದೇವರ ದಯೆಯಲ್ಲಿ ಮುಂದುವರಿಯಬೇಕು. ಎರಡನೇದು, ಅಪನಂಬಿಕೆಯಲ್ಲಿ ಮುಂದುವರಿಬಾರ್ದು. ಮೂರನೇದಾಗಿ ನೋಡುವಾಗ, ನೋ ದ ಸೀಕ್ರೆಟ್ಸ್ ಅಥವಾ ಗೆಟ್ ರೆವಲೇಷನ್, ಪ್ರಕಟಣೆಯನ್ನು ಹೊಂದಿಕೊಳ್ಳುವಂಥದ್ದು ಅಥವಾ
ರಹಸ್ಯವನ್ನು ತಿಳ್ಕೊಳ್ಳುವಂಥದ್ದು ಕೂಡ ದೇವರ ಯೋಜನೆಗೆ ಭಾಗಿಯಾಗಿರುವಂಥ ಮೂರನೇ ರಹಸ್ಯ. ಗೆಟ್ ರೆವಲೇಷನ್. ಯಾಕಂದರೆ 25ನೇ ವಚನ ರೋಮ 11ರಲ್ಲಿ ಪೌಲನು ಹೇಳುವಂಥ ಒಂದು ಮಾತು, ನೀವು ಈ ಮರ್ಮದ ಬಗ್ಗೆ ಅಜ್ಞಾನಿಗಳಾಗಿರಬೇಕೆಂದು ನಾನು ಬಯಸೋದಿಲ್ಲ. ಡು ನಾಟ್ ಬಿ ಇಗ್ನರೆಂಟ್. ಕೆಲವು ಸಾರಿ ದೇವರ ವಾಕ್ಯಗಳ ಬಗ್ಗೆ, ದೇವರ ಮರ್ಮದ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ದೇವರ ಪ್ರಕಟಣೆ ಬಗ್ಗೆ ಅಜ್ಞಾನಿಗಳಾಗಿರ್ಲಿಕ್ಕೆ ಸಾಧ್ಯ. ಆದ ಕಾರಣ ವಿತ್ ಆಲ್ ದ ಗೆಟ್ ರೆವಲೇಷನ್, ಪ್ರಕಟಣೆಯನ್ನು ಹೊಂದಿಕೊಳ್ಳುವಂಥದ್ದು. ಅಂದರೆ ಪ್ರಕಟಣೆ ಇಲ್ಲಿ ಇಸ್ರಾಯೇಲರ ವಿಷಯವಾದಂಥ ಒಂದು ಪ್ರಕಟಣೆಯನ್ನು ಪೌಲನು ತಿಳಿಸ್ತಾನೆ. ಅದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ ನಾವು ದೇವರ ಯೋಜನೆಯನ್ನು ಪ್ರಕಟಣೆಯಿಂದ ಪಡ್ಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಹೀಗೆ ನಾವು 3 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ವಿ. ರೋಮ 11 22ರಿಂದ 36 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 13 ರಹಸ್ಯಗಳಿವೆ. ಯಾವುದಕ್ಕೆ 13 ರಹಸ್ಯಗಳು? ದೇವರ ಯೋಜನೆಗೆ ಭಾಗಿಯಾಗಿರಬೇಕಾದ್ರೆ, ಇನ್ ಆರ್ಡರ್ ಟು ಬಿ ಪಾರ್ಟ್ ಆಫ್ ಗಾಡ್ಸ್ ಪ್ಲ್ಯಾನ್, 13 ಸೀಕ್ರೆಟ್ಸ್. ಅದರಲ್ಲಿ 3 ರಹಸ್ಯಗಳು ಮುಗಿತು, ಇನ್ನೂ 10 ರಹಸ್ಯಗಳಿದೆ. ಒಂದೊಂದಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. 4ನೇ ರಹಸ್ಯ ಟೆಂಪರರಿ ಹಾರ್ಡ್ನೆಸ್. 25ನೇ ವಚನದಲ್ಲಿ ಭಕ್ತನು ಹೇಳುವಂಥ ಒಂದು ಮಾತು ಅದೇನೆಂದರೆ, ಅನ್ಯ ಜನರು ದೇವರ ಬಳಿಗೆ ಬರುವವರೆಗೆ ಮಾತ್ರ ಇಸ್ರಾಯೇಲರು ಹೃದಯ ಕಾಠಿನ್ಯ ಹೊಂದಿರ್ತಾರತ್ತೆ. ಹಾಗಾದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ದರೆ ಅದು ನಿರಂತರವಾಗಿರ್ತಾರಂತ ಅರ್ಥ ಅಲ್ಲ, ತಾತ್ಕಾಲಿಕ. ಹಾಗಾದರೆ ಇದರಿಂದ ನಾವು ಕಲಿತಕ್ಕಂಥ 4ನೇ ರಹಸ್ಯ ಏನಂದರೆ, ಇತರರ ಕಷ್ಟ ಅಥವಾ ಸಮಸ್ಯೆ ತಾತ್ಕಾಲಿಕವಾದದ್ದು. ಅದರ್ಸ್ ಪ್ರಾಬ್ಲಮ್ ಈಸ್ ಟೆಂಪರರಿ. ಬೇರೆಯವರ ಸಮಸ್ಯೆ ದೀರ್ಘಕಾಲವಾಗಿ ಇರ್ತದೆ ಅಂತ ನಾವು ತಿಳ್ಕೊಳ್ಬಾರ್ದು. ಬೇರೆಯವರ ಒಂದು ಸಮಸ್ಯೆ ತಾತ್ಕಾಲಿಕವಾಗಿರ್ತದೆ ಮತ್ತು ಅದರಿಂದ ಇತರರಿಗೆ ಪ್ರಯೋಜನ ದೇವರು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ದೇವರ ಬಳಿಗೆ ಬರಬೇಕಂತ ಹೇಳ್ಬಿಟ್ಟು, ಅಂದರೆ ಅನ್ಯ ಜನರು ದೇವರ ಬಳಿಗೆ ಬರಬೇಕಂತ ಹೇಳ್ಬಿಟ್ಟು ಇಸ್ರಾಯೇಲರಿಗೆ ಒಂದು ತಾತ್ಕಾಲಿಕವಾದಂಥ ಕಾಠಿನತ್ವವನ್ನು ದೇವರು ಒದಗಿಸಿದ್ದು. ಇದನ್ನು ಸಿದ್ಧಾಂತವಾಗಿ ನಾವು ತಿಳ್ಕೊಳ್ಬೇಕು. ವಿ ಮಸ್ಟ್ ನೋ ದ ಪ್ರಿನ್ಸಿಪಲ್ ಹೌ ಗಾಡ್ ಸಮ್ಟೈಮ್ ಅಲೌಸ್ ಸರ್ಟನ್ ಪ್ರಾಬ್ಲಮ್ ಇನ್ ಅದರ್ಸ್. ಬೇರೆಯವರಲ್ಲಿ ಕೆಲವು ಸಮಸ್ಯೆ ಇತರರ ಒಳಿತಿಗಾಗಿ ಅನುಮತಿಸ್ತಾರೆ ಅಂತೇಳಿ. 5th, 5ನೇದಾಗಿ ಏನಂದರೆ, ನಾವು ದೇವರ ಯೋಜನೆಗೆ ಭಾಗಿಯಾಗಿರಬೇಕಾದರೆ ಅಲೌ ದ ರಿಡೀಮರ್, ವಿಮೋಚಕನನ್ನು ಅನುಮತಿಸುವುದು. ಅಲೌ ದ ರಿಡೀಮರ್, ವಿಮೋಚಕನನ್ನು ಅನುಮತಿಸುವುದು. ಯಾಕಂತ ಹೇಳಿದರೆ 26ನೇ ವಚನದಲ್ಲಿ ನೋಡುವಾಗ, ವಿಮೋಚಕನು ಚೀಯೋನಿನಿಂದ ಆಗಮಿಸುವನು ಎಂಬುದಾಗಿ ಬರೆದಿರ್ತದೆ. ಅಂದರೆ ಇದು ಯೆಶಾಯನ ಗ್ರಂಥ 59ನೇ ಅಧ್ಯಾಯದಿಂದ ಇರುವಂಥ ಒಂದು ಮಾತು ಮತ್ತು ಯೆರೆಮೀಯ 31ರಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟದ್ದಿದೆ. ಒಟ್ಟು ಇಲ್ಲಿ ವಿಮೋಚಕನು ಆಗಮಿಸುವಾಗ ಮಾಡುವಂಥ ಒಂದು ಕಾರ್ಯ ಭಕ್ತಿಹೀನತೆಯನ್ನು ತೊಲಗಿಸುವುದು. ವಾವ್, ನನಗಿಷ್ಟ ಅದು. ಭಕ್ತಿಹೀನತೆಯನ್ನು ದೇವಜನರಿಂದ ತೊಲಗಿಸುವಂಥದ್ದು ವಿಮೋಚಕನ ಒಂದು ಮಹಾಕಾರ್ಯ. ಆದ್ದರಿಂದ ನಾನು ನನ್ನ ಜೀವನದಲ್ಲಿ ವಿಮೋಚಕನನ್ನು ಅನುಮತಿಸುವಾಗ ಭಕ್ತಿಹೀನತೆ ನನ್ನ ಜೀವನದಿಂದ ತೊಲಗಿ ಹೋಗ್ತದೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕು. ನಾನು ಅದು ದೇವರೊಂದಿಗೆ ಸಹಕರಿಸಬೇಕು.
ಆ ರೀತಿಯಾಗಿ ದೇವರು ನನಗೂ ನಮಗೂ ಮಾಡಲಿ. ಆರನೇದಾಗಿ ರೋಮ 11:22 ಇರುವಂಥ ವಾಕ್ಯ ಭಾಗದಲ್ಲಿ ನಾವು ದೇವರ ಯೋಜನೆಗೆ ಭಾಗಿಯಾಗಿರುವುದರ 13 ರಹಸ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 13 ಸೀಕ್ರೆಟ್ಸ್ ಆಫ್ ಬೀಯಿಂಗ್ ಇನ್ ಗಾಡ್ಸ್ ಪ್ಲ್ಯಾನ್. ದೇವರ ಒಂದು ಯೋಜನೆಗೆ ಭಾಗಿಯಾಗಿರಬೇಕಾದ್ರೆ ಆರನೇದಾಗಿ ಎಂಟರ್ ಕವನೆಂಟ್. ಎಂಟರ್ ಕವನೆಂಟ್, ಒಡಂಬಡಿಕೆಗೆ ನಾವು ಸೇರಿಕೊಳ್ಬೇಕು. 27ನೇ ವಚನ, ರೋಮ 11:27ನೇ ವಚನದಲ್ಲಿ ಅವರ ಪಾಪಗಳನ್ನು ತೆಗೆದುಹಾಕುವಾಗ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ವಾವ್! ದೇವರು ನೋಡಿ ಪಾಪಗಳನ್ನು ತೆಗೆದುಹಾಕಿ ಆನಂತರ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಾಗಿ ಹೇಳಲಾಗಿದೆ. ಸೊ ಗಾಡ್ ರಿಮೂವ್ಸ್ ದಿ ಸಿನ್ ಆ್ಯಂಡ್ ಮೇಕ್ಸ್ ಎ ಕವನೆಂಟ್. ವಂಡರ್ಫುಲ್ ಗಾಡ್. ಹೌದು, ದೇವರು ಅದು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ವೆನ್ ಯು ಎಂಟರ್ ಗಾಡ್ಸ್ ಕವನೆಂಟ್, ದೇವರ ಒಡಂಬಡಿಕೆಗೆ ನಾವು ಭಾಗಿಯಾದಾಗ ದೇವರ ಯೋಜನೆಗೆ ನಾವು ದೊಡ್ಡ ಭಾಗಿಯಾಗಿರ್ಲಿಕ್ಕೆ ಸಾಧ್ಯ. ದೇವರ ಯೋಜನೆಗೆ ನೆರವೇರಿಸುವಂಥವರಾಗಿರಲಿಕ್ಕೂ ಕೂಡ ಸಾಧ್ಯ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯ ನಾವೇನು ನೋಡ್ಕೊಳ್ತಿದ್ದೀವಿ ಅಂದರೆ, ದೇವರ ಯೋಜನೆಗೆ, ಪ್ಲ್ಯಾನ್ ಆಫ್ ಗಾಡ್, ಅದಕ್ಕೆ ನಾವು ಭಾಗಿಯಾಗಿರುವುದರ 13 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 6 ರಹಸ್ಯಗಳನ್ನು ನೋಡಿಕೊಂಡದ್ದಾಯಿತು. ಈಗ 7ನೇ ರಹಸ್ಯವನ್ನು ನಾವು ನೋಡಿಕೊಳ್ಳೋಣ. ಅದ್ರ ಭಾಳ ಚೆನ್ನಾಗಿದೆ. ಏನಂತ ನೋಡೋಣ. 11ನೇ ಅಧ್ಯಾಯ ರೋಮ 28ನೇ ವಚನದಲ್ಲಿ ನಾವು ನೋಡುವಾಗ 2 ದೃಷ್ಟಿಯಿಂದ ನಾವು ಈ ದೇವರ ಯೋಜನೆಗೆ ಸಂಬಂಧಿಸಿ 2 ರೀತಿಯಿಂದ ದೃಷ್ಟಿಯನ್ನು ದೃಷ್ಟಿಸಬಹುದು. ದೇರ್ ಆರ್ 2 ಆ್ಯಂಗಲ್ಸ್ ದಟ್ ವಿ ಕ್ಯಾನ್. ಒಂದು ಏನಂದರೆ ಒಡಂಬಡಿಕೆಯ ದೃಷ್ಟಿ, ಆ್ಯಂಗಲ್ ಆಫ್ ದಿ ಕವನೆಂಟ್. ಇನ್ನೊಂದು ಏನೆಂಬುದಾಗಿ ನೋಡುವಾಗ ಅದು ಆಯ್ಕೆಯ ದೃಷ್ಟಿ. ಇಟ್ಸ್ ಅನ್ ಆ್ಯಂಗಲ್ ಆಫ್ ಚಾಯ್ಸ್. ಆಯ್ಕೆಯ ದೃಷ್ಟಿ. ದೇವರು ಆರಿಸ್ಕೊಂಡಿದ್ದಾರೆ, ಆ ದೃಷ್ಟಿಯಿಂದಾದರೂ ನೋಡ್ಬೋದು. ಒಡಂಬಡಿಕೆ ಅಂತಿದೆ, ಒಡಂಬಡಿಕೆ ದೃಷ್ಟಿಯಿಂದಾದರೂ ನೋಡ್ಬೋದು. 2 ಆ್ಯಂಗಲ್ನಿಂದ ನಾವು ನೋಡ್ಬೋದಂತ. ನೋಡ್ರಿ, ಇದೇ ಮೊದಲನೇ ಸಾರಿ ನಾನು ಇಂಥ ಒಂದು ವಿಚಾರವನ್ನು ನೋಡ್ತಾ ಇರುವಂಥದ್ದು ದೇವರ ವಾಕ್ಯದಲ್ಲಿ. 11ನೇ ಅಧ್ಯಾಯ ರೋಮ 28ನೇ ವಚನದಲ್ಲಿ ಒಡಂಬಡಿಕೆಯ ದೃಷ್ಟಿಯಲ್ಲಿ ನೋಡುವಾಗ ಬೇರೆಯವರು ಶತ್ರುಗಳಾಗಿ ಕಾಣ್ಬೋದು. ಆದರೆ ಆಯ್ಕೆಯ ದೃಷ್ಟಿಯಲ್ಲಿ ನಾವು ನೋಡಿದರೆ ಏನಾಗ್ತದೆ, ಅವರು ಶತ್ರುಗಳನ್ನಾಗಿ ಅಲ್ಲ, ಮಿತ್ರರನ್ನಾಗಿ, ಪ್ರೀತಿಯ ವ್ಯಕ್ತಿಗಳನ್ನಾಗಿ ನಾವು ನೋಡ್ತೇವೆ. ನೋಡ್ರಿ, ಎಷ್ಟು 2 ಆ್ಯಂಗಲ್ನಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ತೀವಿ ಅದರ ಮೇಲೆ ಹಾತ್ಕೊಂಡಿದ್ದು. ಒಂದು ದೃಷ್ಟಿಯಲ್ಲಿ ನಾವು ನೋಡುವಾಗ ಅವರು ಶತ್ರುಗಳು, ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡುವಾಗ ಪ್ರಿಯ ಮಿತ್ರರು ಅಂತ ಹೇಳ್ಬಿಟ್ಟು. ಆದ ಕಾರಣ ನಾವೇನು ಮಾಡಬೇಕು, ನಾವು ಆಯ್ಕೆಯ ದೃಷ್ಟಿಯಿಂದ ನೋಡಬೇಕು. ವಿ ಮಸ್ಟ್ ಸಿ ಫ್ರಮ್ ದಿ ಆ್ಯಂಗಲ್ ಆಫ್ ಚಾಯ್ಸ್ ಆರ್ ಗಾಡ್ ಸೆಲೆಕ್ಷನ್. 8ನೇದಾಗಿ ದೇವರ ಯೋಜನೆಗೆ ಭಾಗಿಯಾಗಿರುವಂಥ 13 ರಹಸ್ಯಗಳಲ್ಲಿ 8ನೇ ರಹಸ್ಯ ಅದೇನಂತ ಹೇಳಿದ್ರೆ ದೇವರ ವರ, ಗಾಡ್ಸ್ ಗಿಫ್ಟ್ಸ್. 29ನೇ ವಚನ 11ನೇ ಅಧ್ಯಾಯ ರೋಮ 29ನೇ ವಚನದಲ್ಲಿ ದೇವರ ವರ, ದೇವರು ಯಾರಿಗಾದರೂ ವರ ಕೊಟ್ಟರೆ ಅದಕ್ಕಾಗಿ ಪಶ್ಚಾತ್ತಾಪ ಪಡೋದಿಲ್ಲ ಅಂತ. ದೇವರು ಕೊಟ್ಟ ವರನ ಆದಷ್ಟು ಮಟ್ಟಿಗೆ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ. ಯಾಕೆ ಕೊಟ್ಟೆ ಅನ್ನೋದಿಲ್ಲ ಅಂತ. ಅದನ್ನು ಗೊತ್ತು ಯಾರಿಗೆ ಕೊಡಬೇಕಂತ ಹೇಳ್ಬಿಟ್ಟು. ಆದ ಕಾರಣ ದೇವರು ನಮಗೆ ದೇವರ ಯೋಜನೆಗೆ ಅನುಸಾರವಾಗಿ ವರಗಳನ್ನು ಕೊಟ್ಟಿದ್ದರೆ ಆ ವರಗಳು ಸಂತೋಷವಾಗಿ ದೇವರು ಕೊಟ್ಟಿದ್ದಾನಂತ ನಾನು ತಿಳ್ಕೊಳ್ಳಲಿ. ಸಂತೋಷವಾಗಿ ದೇವರು ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ಳಲಿ. ಇಲ್ದಿದ್ರೆ ದೇವ್ರು ಯಾಕೆ ಕೊಟ್ಟಿದ್ದಾನೋ ಏನೋ, ದೇವ್ರು ಖುಷಿಯಾಗಿದ್ದಾನೇನಂತ ನಾನು ತಿಳ್ಕೊಬಾರ್ದು. ದೇವರು ಹ್ಯಾಪಿಯಾಗಿಯೇ ಕೊಟ್ಟಿರುವಂಥದ್ದು. ದೇವರ ವರಗಳು ದೇವರ ಯೋಜನೆಯಲ್ಲಿ ಭಾಳ ಪ್ರಾಮುಖ್ಯ. 9ನೇದಾಗಿ ಇದು ಈಗ ನಾವು ನೋಡಿಕೊಂಡಿದ್ದು ದೇವರ ವರಗಳು. 8ನೇ ರಹಸ್ಯ. 9ನೇ ರಹಸ್ಯ ಯಾವುದಕ್ಕೆ? 9ನೇ ರಹಸ್ಯ
ದೇವರ ಯೋಜನೆಗೆ ಭಾಗಿಯಾಗಿರುವಂಥರ 9ನೇ ರಹಸ್ಯ ಏನಂದರೆ ದೇವರ ಕರೆ, ದ ಕಾಲಿಂಗ್ ಆಫ್ ಗಾಡ್. ರೋಮ 11:29 ವಚನದ ಪ್ರಕಾರವಾಗಿ ದೇವರು ವರಗಳನ್ನು ಕೊಟ್ಟಿದ್ದಕ್ಕಾಗಿ ಮೊದಲು ದೇವರು ಕರೆಗಳನ್ನು ಕೊಟ್ಟದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ ಅಂತೆ. ಪಶ್ಚಾತ್ತಾಪ ಪಡುವುದಿಲ್ಲ ಅಂತೆ. ಸರಿ, ಹಾಗಾದರೆ ದೇವರು ನಮಗೆ ವರ ಕೊಟ್ಟಿದ್ದಕ್ಕೆ ಸಂತೋಷನೇ, ದೇವರು ನಮಗೆ ಕರೆ ಕೊಟ್ಟದ್ದಕ್ಕೂ ಸಂತೋಷನೇ ಪಟ್ಟಿರ್ತಾರೆ. ಮತ್ತು 30ನೇ ವಚನ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಇದೆ. ಅದೇನಂತ ಹೇಳಿದರೆ ದೇವರ ಯೋಜನೆಯಲ್ಲಿ ಇದು ಭಾಳ ದೊಡ್ಡ ಒಂದು ಭಾಗವನ್ನು ವಹಿಸಿರ್ತದೆ. ಅದೇನಂತ ಹೇಳಿದರೆ ದೇವರ ಕರುಣೆ. ದೇವರ ಕರುಣೆ 30ನೇ ವಚನ ಪ್ರಕಾರವಾಗಿ ನೋಡುವಾಗ ಇಸ್ರಾಯೇಲರ ಅವಿಧೇಯತೆಯಿಂದ ನಮಗೆ ಕರುಣೆ ದೊರೆಯಿತು. ಮತ್ತು ಅದೇ ಪ್ರಕಾರವಾಗಿ ಇಸ್ರಾಯೇಲರು ಈಗ ಅವಿಧೇಯರಾಗಿದ್ದರೂ ಕೂಡ ನಮಗೆ ಕರುಣೆ ದೊರಕಿದಂತೆ ಅವರಿಗೂ ಕೂಡ ಕರುಣೆ ದೊರೀತದೆ. ಯಾಕಂದರೆ ದೇವರು 32ನೇ ವಚನ ಪ್ರಕಾರವಾಗಿ ಎಲ್ಲರಿಗೂ ಕರುಣೆ ಬಯಸ್ತಾನೆ. ಸೊ ಇನ್ ದ ಪ್ಲ್ಯಾನ್ ಆಫ್ ಗಾಡ್, ದೇವರ ಯೋಜನೆಯಲ್ಲಿ ದೇವರು ಎಲ್ಲರಿಗೂ ಕರುಣೆ ಬಯಸ್ತಾನೆ. ವಾವ್, ಆಶ್ಚರ್ಯ ಅಲ್ವಾ? ಅಮೇಜಿಂಗ್. ಹಾಗಾದರೆ ಕರುಣೆ ದೇವರ ಯೋಜನೆಯಲ್ಲಿ ಬಹುದೊಡ್ಡ ಭಾಗವನ್ನು ವಹಿಸಿರ್ತದೆ. ಅದು ಹೇಳಬೇಕಾದರೆ ಯಾಕೋಬ 2:13 ಪ್ರಕಾರವಾಗಿ ನ್ಯಾಯ ತೀರ್ಪು ಭಾಳ ದೊಡ್ಡದು, ಆದರೆ ಅದನ್ನು ಜಯಿಸುವಷ್ಟು, ಅದನ್ನು ಗೆಲ್ಲುವಷ್ಟು ಈ ದೇವರ ಕರುಣೆ ಶಕ್ತಿಯುತವಾದದ್ದು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ 11ನೇ ಅಧ್ಯಾಯ ರೋಮ ಪತ್ರಿಕೆ 22-36 ವಚನಗಳನ್ನು ಅಧ್ಯಯನ ಮಾಡಿಕೊಳ್ತಾ ಇರುವಂಥದ್ರಲ್ಲಿ ನಾವು ದೇವರ ಯೋಜನೆಯ 13 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. ದೇವರ ಯೋಜನೆಗೆ ನಾವು ಭಾಗಿಯಾಗಿರಬೇಕಾದ್ರೆ ಈ ರಹಸ್ಯಗಳು ಪ್ರಾಮುಖ್ಯ ಅಂತ ಹೇಳ್ಬಿಟ್ಟು, ಇನ್ನು 11, 12, 13 ರಹಸ್ಯಗಳು ಇದೆ. ಅದೇನಂತ ಹೇಳಿದರೆ 36ನೇ ವಚನದಲ್ಲಿ ಸಮಸ್ತವು ಆತನಿಂದ, ಫ್ರಮ್ ಹಿಮ್, ಸಮಸ್ತವು ಆತನ ಮೂಲಕವಾಗಿ, ಥ್ರೂ ಹಿಮ್, ಸಮಸ್ತವು ಆತನಿಗಾಗಿ, ಫಾರ್ ಹಿಮ್. ಹಾಗಾದರೆ ದೇವರ ಯೋಜನೆಯಲ್ಲಿ ಸಮಸ್ತವು ಆತನಿಂದ ಉಂಟಾಗಿದೆ ಅಂತ ನಾನು ಗ್ರಹಿಸಬೇಕು. ಸಮಸ್ತವು ಆತನಿಂದ ಉಂಟಾಗಿದೆ. ಸಮಸ್ತವು ಆತನಿಂದ ಉಂಟಾಗಿರುವಂಥದ್ದು ಮಾತ್ರವಲ್ಲ, ದೇವರ ಯೋಜನೆಯ 12ನೇ ರಹಸ್ಯ ಏನಂದರೆ ಸಮಸ್ತವು ಆತನಿಂದ ಅಷ್ಟೇ ಅಲ್ಲ, ಆತನ ಮೂಲಕವಾಗಿ, ಥ್ರೂ ಹಿಮ್, ಆತನಿಂದ, ಆತನ ಮೂಲಕವಾಗಿ ಸಮಸ್ತವು. ದೇವರ ಯೋಜನೆಯಲ್ಲಿ ಕೂಡ ಸಮಸ್ತವು ಆತನಿಂದ, ಆತನ ಮೂಲಕವಾಗಿ ಅಷ್ಟೇ ಅಲ್ಲ, ಆತನಿಗಾಗಿ ಇರಬೇಕು, ಫಾರ್ ಹಿಮ್. ಇಡೀ ದೇವರ ಯೋಜನೆ ಆತನಿಗಾಗಿ, ಕ್ರಿಸ್ತನಿಗಾಗಿ ಇರಬೇಕು. ಆ ರೀತಿಯಾಗಿ ಇರುವಂತೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ರೋಮ 11ನೇ ಅಧ್ಯಾಯ 22-36 ವಚನಗಳಲ್ಲಿ ಹೌದು, ದೇವರ ಯೋಜನೆಯ 13 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.